ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ಇದು ನಮ್ಮ ಹೊಸ ವರ್ಷ ಆಚರಣೆಯ ಲಾಗ್ ಆಗಿದೆ. ಅವತ್ತಂತೂ ಎಲ್ಲ ಮನೆಗಳ ಬಾಗಿಲಲ್ಲಿ ಸಂಜೆನೇನೆ ನಮ್ಮ ಹೆಣ್ಮಕ್ಳು ವಿಶೇಷವಾದಂಥ ರಂಗೋಲಿಗಳನ್ನು ಹಾಕೋದು ಮುಖಾಂತರ ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೋರಿದ್ದು ನಿಜವಾಗ್ಲೂ ಕೂಡ ಒಂದು ವಿಶೇಷವಾದಂಥ ರೀತಿಯಲ್ಲಿ ಖುಷಿಯನ್ನು ಕೊಡ್ತು ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಂತೂ ಮನೆಗಳ ಮುಂದೆ ರಂಗೋಲಿನ ಹಾಕೋದೇ ಕಮ್ಮಿನೇ ಆಗೋಗ್ಬಿಟ್ಟಿದೆ. ಅಂಥದ್ರಲ್ಲೂ ಕೂಡ ಈ ನಮ್ಮ ಕೆಲವೊಂದು ಹೆಣ್ಮಕ್ಳು ವಿಶೇಷವಾಗಿ ಈ ರೀತಿ ಮನೆ ಮುಂದೆ ರಂಗೋಲಿ ಹಾಕೋದು ತುಂಬಾ ವಿಶೇಷವಾದಂತಹ ವಿಚಾರ ಅಂತ ಹೇಳ್ಬೋದು. ಅಂದು ನಮ್ಮ ಮನೆಯಲ್ಲಂತೂ ಒಂದು ಸಣ್ಣ ಮಗು ಕೂಡ ಮಲ್ಕೊಂಡಿರಲ್ಲ ಅಂತ ಹೇಳ್ಬೋದು. ಅಷ್ಟು ಒಂದು ಎಕ್ಸೈಟ್ಮೆಂಟಿಂದ ಹೊಸ ವರ್ಷವನ್ನು ನಾವು ವೆಲ್ಕಮ್ ಮಾಡಬೇಕು, ಆಚರಣೆಯನ್ನು ಮಾಡಬೇಕಂತ ಎಲ್ಲ ಮಕ್ಕಳು ಕೂಡ ಕಾದಿದ್ರು. ಸಮಯ 12 ಗಂಟೆ ಆಗಿದ್ದೆ ಫುಲ್ ಏನು ಕೇಕ್ ಕಟ್ ಮಾಡಿ ಎಲ್ಲರೂ ಕೂಡ ಪರಸ್ಪರ ಒಬ್ರಿಗೊಬ್ಬರು ಹೊಸ ವರ್ಷದ ವಿಶಸ್ಸನ್ನು ಹಂಚ್ಕೊಂಡ್ವಿ. ಹಾಗೆ ಈ ಒಂದು ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಆರೋಗ್ಯ, ಆಯಸ್ಸನ್ನು, ನೆಮ್ಮದಿಯನ್ನು, ಸಂತೋಷವನ್ನು ತಂದು ಕರುಣಿಸಲಿ. ನಮ್ಮ ಕುಟುಂಬದವರಿಗೂ ಹಾಗೂ ನನ್ನೆಲ್ಲ ಸ್ನೇಹಿತರು, ಬಂಧು ಬಾಂಧವರು ಎಲ್ಲರಿಗೂ ಕೂಡ ತಾಯಿ ಜಗದೀಶ್ವರಿಯ ಕೃಪೆ ಇರಲಿ, ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನಾದರೂ ಕೇಳ್ಕೊತೀನಿ. ಹಾಗೆಯೇ ಈ ಒಂದು ಹೊಸ ವರ್ಷ ಆಚರಣೆ ಹಿಂದಿನ ದಿನ ರಾತ್ರಿ ಈ ರೀತಿ ಆಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಆಫೀಸಿಗೆ ಹೋದ್ವಿ. ಆಫೀಸಲ್ಲಂತೂ ತುಂಬಾ ಕೆಲಸ ಇತ್ತು ಅಂತ ಹೇಳ್ಬೋದು. ಆ ಒಂದು ಕೆಲಸದ ಮಧ್ಯೆ ಕೂಡ ಬಿಡುವನ್ನು ಮಾಡಿಕೊಂಡು ನಾವು ಒಂದು ವಿಶೇಷವಾದ ರೀತಿಯಲ್ಲೇ ಹೊಸ ವರ್ಷವನ್ನು ಸೆಲೆಬ್ರೇಷನ್ನ ಮಾಡಿದ್ವು ಅಂತ ಹೇಳ್ಬೋದು. ಅಂದು ನಮ್ಮ ಕಚೇರಿಯಿಂದ ನಿವೃತ್ತಿಯನ್ನು ಹೊಂದಿರುವಂತಹ ನಮ್ಮ ಕಚೇರಿಯ ಡಿ ಗ್ರೂಪ್ ನೌಕರರಾದಂಥ ತಿಮ್ರಾಜು ಅವರು ಎಲ್ಲರಿಗೂ ಕೂಡ ಒಂದು ಎಳ್ಳಿನ ಒಂದು ಸ್ವೀಟು ಹಾಗೆ ಮತ್ತು ಜ್ಯೂಸ್ ಕೂಡ ತೊಗೊಂಡು ಬಂದಿದ್ದರು. ಅವ್ರಿಗೆ ಅದೆಷ್ಟು ಅಭಿಮಾನ ಅಂತ ಅಂದರೆ, ನಿವೃತ್ತಿಯಾಗಿ ಹೋದ್ಮೇಲೆ ಕೂಡ ನಮ್ಮ ಕಚೇರಿಗೆ ಈ ರೀತಿ ಹೊಸ ವರ್ಷದ ದಿವಸ ಬಂದು ಈ ಥರ ಎಲ್ಲ ಜ್ಯೂಸ್ ಅದೆಲ್ಲ ಕೊಟ್ಟು ಹೋಗ್ತಾರೆ. ಜೊತೆಗೆ ಅವರ ಮಕ್ಕಳು ಬರ್ತ್ಡೇ ಇರ್ಬೋದು ಅಥವಾ ಯಾವ್ದಾದ್ರು ಹಬ್ಬಗಳು ಆಗಿರ್ಬೋದು, ಅಂಥ ಟೈಮಲ್ಲಿ ಕೂಡ ಬಂದು ಬಿಸ್ಕೆಟ್ಸು, ಚಾಕ್ಲೇಟು ಈ ಥರ ಎಲ್ಲ ಕೂಡ ನೆನಪು ಮಾಡಿಕೊಂಡು ನಮ್ಮ ಆಫೀಸ್ನವರು ಅಂತ ಬಂದು ಹೋಗ್ತಾರೆ. ಈ ಥರದವರು ನಿಜವಾಗ್ಲೂ ಕೂಡ ಕೋಟಿಗೊಬ್ಬರು ಅಂತಲೇ ಹೇಳ್ಬೋದು. ಯಾಕೆಂದರೆ ನಿವೃತ್ತಿಯಾಗಿ ಹೋದ ನಂತರ ಸಾಮಾನ್ಯವಾಗಿ ಯಾರೂ ಕೂಡ ಅವರು ಕೆಲಸ ಮಾಡಿದಂಥ ಸ್ಥಳಕ್ಕೆ ಹೋಗೋದು ಕಡಿಮೆ, ತುಂಬಾ ಕಡಿಮೆ ಅಂತ ಹೇಳ್ಬೋದು. ಇವರಂತೂ ತುಂಬ ಆತ್ಮೀಯತೆಯನ್ನು ಹೊಂದಿದ್ದಾರೆ ಆಫೀಸ್ ಸ್ಟಾಫ್ಸ್ ಜೊತೆಗೆ. ಸೊ ಥ್ಯಾಂಕ್ ಯು ಸೋ ಮಚ್ ತಿಮ್ಮರಾಜು ಅವರೇ, ನಿಮಗೆ ಈ ಒಂದು ಅಭಿಮಾನನ ಇಟ್ಕೊಂಡು ನಮ್ಮ ಆಫೀಸಿಗೆ ಬಂದಿರೋದಕ್ಕೆ. ಹಾಗೆ ನಾವು ಕೂಡ ಕೆಲವೊಂದು ರೀಲ್ಸ್ ಕೂಡ ಮಾಡಿದ್ವಿ. ರೀಲ್ಸ್ ಮಾಡೋದ್ರ ಮುಖಾಂತರ ತುಂಬಾ ಖುಷಿಪಟ್ವಿ ಅಂತ ಹೇಳ್ಬೋದು. ನಾವೇನು ಪ್ರೊಫೆಷನಲ್ ಡ್ಯಾನ್ಸರ್ಸ್ ಅಲ್ಲ, ಏನಲ್ಲ. ನಮ್ಮ ಜೂನಿಯರ್ಸು ಏನಿದ್ದಾರೆ ಸೂಪರ್ವೈಸು, ಅವರು ಕಲಿಸ್ಕೊಟ್ಟಿದ್ದು ರೀಲ್ಸ್ ಎಲ್ಲ ಅದನ್ನೇ ನೋಡಿಕೊಂಡು ಮಾಡಿದ್ವಿ. ತಕ್ಕಮಟ್ಟಿಗಂತೂ ಮಾಡಿದ್ದೀವಿ. ನೋಡೋಣ ಏನು ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ರೀಲ್ಸ್ ಎಲ್ಲ ಮಾಡಿದ್ದಾಯಿತು. ಮತ್ತು ಹಾಗೆಯೇ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹಾಗೆ ನಮ್ಮ ಎಲ್ಲ ಸ್ಟಾಫ್ ಜೊತೆಯಲ್ಲಿ ಕೇಕ್ ಕಟ್ ಮಾಡಿ ನಾವು ಕೂಡ ಕಚೇರಿಯಲ್ಲಿ ಹೊಸ ವರ್ಷವನ್ನು ಸೆಲೆಬ್ರೇಷನನ್ನು ಮಾಡಿಕೊಂಡು, ಹಾಗೆಯೇ ನಮ್ಮ ಒಂದು ಕಚೇರಿಯ ಸಿಬ್ಬಂದಿದವರು ಏನಿದ್ದಾರೆ ಎಲ್ಲರೂ ಕೂಡ ತುಂಬಾ ಆತ್ಮೀಯತೆ, ಪ್ರೀತಿ, ಸಹಕಾರ, ಬಾಂಧವ್ಯದಿಂದ ಕೊನೆಯವರೆಗೂ ಕೂಡ ಇದೇ ರೀತಿಯಲ್ಲಿ ಇದೇ ಒಂದು ಪ್ರೀತಿಯಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿದೆ. ಹಾಗೆ ಕೂಡ ಇದ್ದೀವಿ ಅಂತ ಹೇಳ್ಬೋದು. ಏಕೆಂದರೆ ನಮ್ಮ ಕಚೇರಿಯಿಂದ ತುಂಬ ಜನ ವರ್ಗಾವಣೆಯನ್ನು ಹೊಂದಿ ಹೋಗಿದ್ದಾರೆ. ಅವ್ರನ್ನೆಲ್ಲ ಕೂಡ ಇವತ್ತು ತುಂಬಾ ನಾವು ಮಿಸ್ ಮಾಡ್ಕೊಂಡ್ವಿ. ಯಾಕೆಂದರೆ ಲಾಸ್ಟ್ ಇಯರ್ ನ್ಯೂ ಇಯರಲ್ಲಿ ಇದ್ದಂಥವರು ಇವತ್ತು ನಮ್ಮ ಜೊತೆ ಇಲ್ಲ. ಕೆಲವೊಬ್ಬರು ನಿವೃತ್ತಿಯಾಗಿದ್ದಾರೆ, ಕೆಲವೊಬ್ಬರು ವರ್ಗಾವಣೆಯನ್ನು ಹೊಂದಿ ಹೋಗಿದ್ದಾರೆ. ಸೊ ಅವರೆಲ್ಲರೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ, ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಕೆಲವೊಂದು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ನಮ್ಮ ಕಚೇರಿಗೆ ಬಂದಿದ್ದರು. LKG UKG ಏನು ದಾಖಲಾತಿಗಳನ್ನು ಕೊಡ್ತಾ ಇದ್ವಿ ಬುಕ್ಸನ್ನು, ಆ ಬುಕ್ಸನ್ನು ತೊಗೊಂಡೋದಕ್ಕೆ ಅಂತ ಕೂಡ ಬಂದಿದ್ದರು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಹೋಳಿಗೆ ಊಟ ತರಿಸಿದ್ರು ಆಫೀಸಲ್ಲಿ. ಚಿತ್ರಾನ್ನ ಇತ್ತು, ಹೋಳಿಗೆ, ವಡೆ ಇತ್ತು, ಕೋಸಂಬರಿ ಇತ್ತು, ಮತ್ತು ಬೀನ್ಸ್ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಅನ್ನ ಸಾಂಬಾರು, ಮೊಸರನ್ನ, ಮಜ್ಜಿಗೆ ಅನ್ನ ಇದೆಲ್ಲ ಕೂಡ ಇತ್ತು. ತುಂಬ ವಿಶೇಷವಾದಂತಹ ಊಟ ಇತ್ತು. ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಒಟ್ಟಾಗಿ ಊಟ ಕೂಡ ಮಾಡಿದ್ವಿ. ಸೊ ಊಟವನ್ನು ಮಾಡ್ತಾ ಹಾಗೆ ಆಫೀಸ್ ಕೆಲಸಗಳಂತೂ ತುಂಬಾ ಮಾಡೋದಿತ್ತು ಅಂತ ಹೇಳ್ಬೋದು. ಹಾಗೆ ಆಫೀಸ್ ಕೆಲಸಗಳನ್ನು ಕೂಡ ಮುಗಿಸ್ಕೊಂಡ್ವಿ. ಸೊ ಇದೆಲ್ಲರ ಮಧ್ಯೆ ಈ ಒಂದು ಏನು ರೀಲ್ಸ್ ಅಂತ ಮಾಡಿದ್ವಿ ಅದಂತೂ ತುಂಬ ಖುಷಿ ಕೊಡ್ತು ಅಂತ ಹೇಳ್ಬೋದು. ನಾವು ಡ್ಯಾನ್ಸ್ ಹೀಗೆ ಮಾಡಿರಲಿ,
ಬಟ್ ಅದು ಆ ಸಮಯದಲ್ಲಿ ಅದು ಕಲಿಯೋದಕ್ಕೆ ನಾವು ಏನು ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೋತೀವಿ, ನಮ್ಮನ್ನು ನಾವು ತೊಡಗಿಸ್ಕೊಂತೀವಿ, ಅದು ನಮಗೆ ನಮ್ಮ ಮನಸ್ಸಲ್ಲಿ ಎಂಥದೇ ಸಾವಿರ ಕೋಟಿ ಯೋಚನೆಗಳಿದ್ರೂ ಕೂಡ ನಮ್ಮನ್ನು ರಿಲ್ಯಾಕ್ಸ್ ಮಾಡಾಕ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ